ಡಿಸೀಸ್ ಇಂದ ದೂರ ಹೌದು ಉಸಿರಾಟ ಬ್ರೀತಿಂಗ್ ಕರೆಕ್ಟ್ ಇದ್ರೆ ಮತ್ತೆ ಎಸ್ ಬ್ರೀತಿಂಗ್ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಇಲ್ಲಿ ನೋಡಿ ಏನಾಗುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಯೋಗ ಮಾಡಿದಾನೆ ಅಥವಾ ಅವನು ಜಿಮ್ಮಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಅವನು ವೈಯಕ್ತಿಕ. ಬಟ್ ಅಗ್ನಿಹೋತ್ರ ಏನಾಗುತ್ತೆ ಅಂತಂದ್ರೆ ಎಂಟೈರ್ ಒಂದು ಪ್ರಕೃತಿಗೂ ಅನುಕೂಲ ಆಗ್ತದೆ, ಆ ಕುಟುಂಬದವರಿಗೂ ಸಹ ಆರೋಗ್ಯ ಕಾಪಾಡುತ್ತೆ. ನಿಜ ಗುರುಜಿ ನಿಜ. ಇದು ಏನಾಗುತ್ತೆ ಅಂತಂದ್ರೆ ವೈಜ್ಞಾನಿಕವಾಗಿ ನಾವು ಏನೇ ಇದು ಮಾಡಿದ್ರು ನಾವು ಯಾಕೆ ಆಚರಣೆ ಮಾಡಬೇಕು? ಸೊ ಸೂರ್ಯ ಉದಯ ಆಗುವ ಸಮಯದಲ್ಲಿ ಯಾಕೆ ಅಗ್ನಿಹೋತ್ರ ಆಚರಣೆ ಮಾಡಬೇಕು? ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತಮ್ಮ ಅಂತ ತಕ್ಷಣ ಕೆಲವರು ಏನಂತಾರೆ, ಇಲ್ಲ ಗುರುಗಳ ಸೂರ್ಯ ನನಗೆ ಬೆಳಿಗ್ಗೆ ಬೇಗ ಹೇಳೋಕ್ಕಾಗಲ್ಲ, 10 ಗಂಟೆಗೆ ಅಗ್ನಿಹೋತ್ರ ಆಚರಣೆ ಮಾಡ್ಬೋದಾ? ಅದ ಹೆಂಗಾಗತ್ತೆ ಸರಿ ಮಾಡಿ ಇಲ್ಲ ಅಂತ ಹೇಳ್ತಲ್ಲ, ಮೊದಲು ಮಾಡೋ ಪದ್ಧತಿ ಅದ್ರ ಕಲ್ಸನಲ್ಲ. ಅದೇ ಅದೇ ಅದು ನಿಜ ಬಿಡಿ. ಫಸ್ಟ್ ಮಾಡೋ ಪದ್ಧತಿ ಮಾಡ್ಕೊಳ್ಳಿ. ಇಲ್ಲಿ ಬೆಳಿಗ್ಗೆ ಸೂರ್ಯ ಉದಯ ಅನ್ನೋದ್ರಲ್ಲಿ ಏನಾಗುತ್ತಮ್ಮ ಅರ್ಥ ಅಂತಂದ್ರೆ ಪ್ರತಿದಿನ ವ್ಯಕ್ತಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಅದೃಷ್ಟ ಅಂಬುದು ಹುಡ್ಕೊಂಡು ಬರುತ್ತೆ. ಹೌದು ನಿಜ. ಸೊ ಆ ಅದೃಷ್ಟ ಏನಂತಂದ್ರೆ ಬೆಳಿಗ್ಗೆ ಸೂರ್ಯ ಉದಯ ಸಮಯದಲ್ಲಿ ಬರುತ್ತೆ. ನೀವು ಕರೆಕ್ಟಾಗಿ ಏನಾದ್ರೂ ಅಗ್ನಿಯಲ್ಲಿ ಕರೆಕ್ಟಾಗಿ ಆಹುತಿ ನೀಡ್ತಾ ಬಂದಿದ್ದೀರ ಅಂತಂದ್ರೆ ಸೊ ಅಲ್ಲಿ ವಾತಾವರಣನೂ ಶುದ್ಧಿ ಆಗುತ್ತೆ, ನಿಮ್ಮ ಯೋಚನೆಗಳು ನಿಜ ಬಹಳ ಪಾಸಿಟಿವ್ ಆಗ್ತವೆ. ಅದೇ ರೀತಿಯಲ್ಲಿ ಈ ಅಗ್ನಿಹೋತ್ರ ಆಚರಣೆಯಿಂದ ಹಲವಾರು ವಿಜ್ಞಾನಿಗಳು ಹಲವಾರು ರೀತಿಯಿಂದನೇ ಅನುಭವ ಪಟ್ಟಿದ್ದಾರೆ. ಈಗ ನೋಡಿ ನಾಸಾ ವಿಜ್ಞಾನಿಗಳು ಏನಿದ್ದಾರೆ, ಅವ್ರು ಏನೇ ಒಂದು ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತಾ ಇದಾರೆ ಅಂದ್ರೆ ಪ್ರತಿದಿನ ಅವರು ಅಗ್ನಿಹೋತ್ರ ಆಚರಣೆ ಮಾಡ್ಕೊಂಡೇ ಅವ್ರು ಮುಂದೆ ಹೋಗ್ತಾ ಇದಾರೆ. ಅಂದ್ರೆ ನೋಡಿ ನಾಸಾದವರು ಸಹ ಈ ಅಗ್ನಿಹೋತ್ರ ಆಚರಣೆ ಬಗ್ಗೆ ಅಷ್ಟು ಅವ್ರಿಗೆ ನಂಬಿಕೆ ಇದೆ. ಅದೇ ರೀತಿನೇ ಅಮೆರಿಕದ ಒಬ್ಬ ವಿಜ್ಞಾನಿ ಏನ್ ಮಾಡಿದಾರಮ್ಮ ಅಂತಂದ್ರೆ ಇದರಲ್ಲಿ ಈ ಅಗ್ನಿಹೋತ್ರ ಆಚರಣೆ ಮಾಡೋದ್ರಿಂದ ಎಸ್ಪೆಷಲಿ ಈ ಎಜುಕೇಷನ್ ಮಾಡ್ತಕ್ಕಂಥ ಮಕ್ಕಳು ಏನಿದಾರಲ್ಲ, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಅವ್ರ ಐಕ್ಯೂ ಸಹ ಬೆಳವಣಿಗೆ ಆಗುತ್ತಂತೆ. ನೋಡಿ ಅದೇನು ಅಗ್ನಿಹೋತ್ರ ಪರ್ಟಿಕ್ಯುಲರ್ ಗಂಡ್ಮಕ್ಳೇ ಮಾಡ್ಬೇಕಾ ಹೆಣ್ಮಕ್ಳೇ ಮಾಡ್ಬೇಕಾ, ಏನ್ ಮಕ್ಕಳು ಮಾಡ್ಬೋದು, ಯಾರು ಮಾಡ್ಬೋದು, ವಯಸ್ಸಾದವ್ರೇ ಮಾಡ್ಬೇಕಾ, ವಯಸ್ಸಾದವ್ರು ಮಾಡ್ಬೋದಾ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲಿ ಹಲವಾರು ವ್ಯಕ್ತಿಗಳಿಗೆ ಇದೊಂದು ಗೊಂದಲ ಇದೆ. ಸೊ ಇಲ್ಲಿ ಏನಾಗತ್ತಮ್ಮ ಅಂತ ತಕ್ಷಣ ಅಗ್ನಿಹೋತ್ರ ಆಚರಣೆ ಅಂತ ತಕ್ಷಣ ಇದಲ್ಲಪ್ಪ, ಇದು ಕೆಲವೊಂದು ಜಾತಿಗಷ್ಟೇ ಬ್ರಾಹ್ಮಣರೇ ಮಾಡ್ಬೇಕಾ, ಜಾತಿ ಜನಾಂಗಕ್ಕೆ ಇಲ್ಲಿ ಬಂದ್ಬಿಡುತ್ತೆ. ದಯವಿಟ್ಟು ವೀಕ್ಷಕರ ಪ್ರತಿಯೊಬ್ಬ ವೀಕ್ಷಕರಿಗೆ ಹೇಳೋದ್ ಬಯಸೋದು ಏನಂತಂದ್ರೆ ಇಲ್ಲಿ ಯಾವ್ದೇ ಜಾತಿ ಧರ್ಮ ಇರಲ್ಲ. ಗುರುಜಿ ಒಂದು ಕರೆ. ಹಲೋ 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 ಹೇಳಮ್ಮ. ಹಲೋ ಹೇಳ್ರಿ. ಗುರುಜಿ ಅಮ್ಮ ಮಾತಾಡ್ತಾ ಇರೋದು, ಹೇಳಿ ಅಮ್ಮ. ಹೇಳಿ ಅಮ್ಮ. ಅಮ್ಮ ಯಾವ ಊರ್ಲಿಂದ ಕರೆ ಮಾಡ್ತಾ ಇರೋದು? ಹುಬ್ಳಿಯಿಂದ. ಅಮ್ಮ ಅತ್ತೆಮ್ಮ ಮೈದ್ನ ಹೆಸರು? ಪರಶುರಾಮ್ ಮುರಳಂಕರ್. ನಿಮ್ಮ ಹೆಸರೇನಮ್ಮ? ಗೀತಾ ಅಂತನಾ? ಪರಶುರಾಮ್ ಅವ್ರ ಬಗ್ಗೆ ಏನು ಪ್ರಶ್ನೆ ಗೀತಾ ಮರ? ಸಾಯಿನಾಥ್ ಅಂತನಾ? ಸಾಯಿನಾಥ್, ಓಕೆ. ಏನ್ ಪ್ರಶ್ನೆ ಅಮ್ಮ ಅವ್ರದ್ದು? ನೀವು ಅವ್ರದ್ದೇನೋ ಡೇಟ್ ಆಫ್ ಬರ್ತ್ ಗೊತ್ತಿದ್ದಾರಾ ನಿಮಗೆ? ಹೇಳಿ. 21/12/1985. ಇವ್ರಿಗೆ ಕಂಕಣ ಬಗ್ಗೆ ಮೊದಲೇ ಒಂದ್ಸರಿ ಬಂದಿತ್ತಲ್ಲಮ್ಮ. ಟೈಮಿಂಗ್ ಗೊತ್ತಿದೆ ಅವ್ರದ್ದು? ರಾತ್ರಿ 11:49 PM. ಯಾವರಲ್ಲಿ ಇವ್ರದ್ದು ಜನ್ಮಸ್ಥಳ? ಹುಬ್ಳಿಯಲ್ಲಿ ಹುಟ್ಟಿದ್ದೀವ್ರು. ಈಗ ಏನ್ ಮಾಡ್ತಾ ಇದಾರಮ್ಮ ಇವರು ಸಾಯಿನಾಥ್ ಅವರು? ಇವರು ಮೆಡಿಕಲ್ ಶಾಪ್ ನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಇಲ್ಲಿ ಹುಬ್ಳಿಯಲ್ಲೇ ಮಾಡ್ತಾ ಇದಾರ? ಹುಬ್ಳಿಯಲ್ಲಿ ಮಾಡ್ತಾ ಇದ್ದಾರೆ. ಇವ್ರು ಎಜುಕೇಶನ್ ಏನ್ ಮಾಡಿದಾರಮ್ಮ ಇವರು? ಸೆಕೆಂಡ್ ಇಯರ್ ಮುಗಿಸಿದ್ದಾರೆ. ಇವರು ಎಜುಕೇಶನ್ ಚೆನ್ನಾಗಿ ಮಾಡ್ಬೋದಾಗಿತ್ತು ಬಟ್ ಮಾಡಿಲ್ಲ. ಅಮ್ಮ ಅಶ್ವಿನಿ ನಕ್ಷತ್ರ 2ನೇ ಚರಣ ಮೇಷರಾಶಿ, ಹೌದಮ್ಮ? ಇವ್ರದ್ದು ಆಕ್ಚುಲಿ ಏನಾಗುತ್ತೆ ಅಂತ ಇವ್ರ ಜಾತಕದಲ್ಲಿ ಯಾವುದೇ ರೀತಿಯ ಕುಜು ದೋಷ ಇಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಬಟ್ ಏನಂತಂದ್ರೆ ಒಂದು ಗುರುವಾಗಿ ಇವ್ರಿಗೆಲ್ಲ ಬಂದು ಹೋಗಿದೆ ಇವ್ರದಲ್ಲಿ. ಇವ್ರಿಗೆ ಏನಂತಂದ್ರೆ ಮೂಲ ಇವ್ರಿಗೆ ನಕ್ಷತ್ರ ದೋಷ ಇರೋದ್ರಿಂದ ಹಾಗಾಗಿ ಇವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ವಿದ್ಯಾಭ್ಯಾಸದಲ್ಲಿ ಯಾವುದ್ರಲ್ಲೂ ಸಕ್ಸಸ್ ಆಗಿಲ್ಲ. ಇವ್ರು ಹುಟ್ಟಿದಾಗ ಇವ್ರದ್ದು ಏನಂತಂದ್ರೆ ನಕ್ಷತ್ರ ದೋಷ ಇತ್ತು, ನಕ್ಷತ್ರ ದೋಷ ಹರಿಸ್ಬೇಕಾಗಿತ್ತು ಬಟ್ ಹರಿಸಿಲ್ಲ. ಈಗೇನು ತೊಂದರೆ ಇಲ್ಲ